ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮ್ಯಾಮ್, ಇಲ್ಲಿ ಬಸ್ ಬರುತ್ತಾ? ಫ್ಲೈಟ್ ಬರುತ್ತೆ. ಮ್ಯಾಮ್, ಏನ್ರಿ ನಿಮ್ದು? ಯಾಕೆ ಮ್ಯಾಮ್ ಇಷ್ಟೊಂದು ರೇಸ್ ಆಗ್ತೀರಾ? ಬಸ್ ಬಂದಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರಲ್ಲ, ಅದಕ್ಕೆ ಮಾತಾಡಿಸ್ದೆ. ಬಸ್ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದ್ರ ಬದಲು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ದುಡ್ಡು ಯಾರು ನಿಮ್ ತಾತ ಕೊಡ್ತಾನ? ಈ ತರ ಸಿಕ್ದವರಿಗೆ ಫ್ರೀಯಾಗಿ ಅಡ್ವೈಸ್ ಕೊಡೋದ್ ಬಿಟ್ಟು ನಿಮ್ ಕೆಲಸ ನೀವು ನೋಡ್ಕೊಳ್ಳಿ. ನೀವು ಉದ್ಧಾರ ಆಗ್ತೀರಾ, ದೇಶನೂ ಉದ್ಧಾರ ಆಗತ್ತೆ. ಹೇ, ಇದೇನ್ ಮ್ಯಾಮ್ ದೇಶ ತನಕ ಹೋಗ್ಬಿಟ್ರಿ? ಅಷ್ಟೊಂದು ದೊಡ್ಡ ದೊಡ್ಡ ಮಾತೆಲ್ಲ ಬೇಕಾ ಮ್ಯಾಮ್? ಅಂದಂಗೆ ನೀವು ಡೈಲಿ ಇದೇ ರೋಡಲ್ಲ ಓಡಾಡೋದು, ಇದೇ ಬಸ್ ಸ್ಟಾಪ್ ಹೋಗಿ ಬರ್ತೀರಾ? ನೀವೇನ್ ಮಾಡ್ಕೊಂಡಿರೋದು ಮ್ಯಾಮ್? ಏಯ್, ಯಾಕೋ ಅದೆಲ್ಲ ಹೆಂಗಿದೆ ಮೈಗೆ? ಮನೇಲಿ ಹೇಳ್ ಬಂದಿದ್ಯಾ, ಮುಚ್ಕೊಂಡು ನಿನ್ ಕೆಲ್ಸ ಎಷ್ಟಿದೆಯೋ ಅಷ್ಟು ನೋಡ್ಕೊ. ನಾನು ನೋಡ್ತಾನೆ ಇದ್ದೀನಿ, ಗಂಜಲ್ ಬಿದ್ದು ನೋಡೋ ತರ ಒದ್ದಾಡ್ತಾನೆ ಇದ್ಯಾ? ಅಲ್ಲ, ನಾನು ಹತ್ರ ಮಾತಾಡ್ಸಕ್ ಬಂದ ಇಲ್ವಲ್ಲ? ನಿನ್ ಪಾಡಿಗೆ ನೀನಿರು, ನನ್ ಪಾಡಿಗೆ ನಾನು ಇರ್ತೀನಿ. ಅದನ್ ಬಿಟ್ಟು ಮಾತಾಡ್ಸಕ್ ಬಂದ್ಬಿಟ್ಟ ಇಲ್ಲಿ. ಅಲ್ಲ ಮೇಡಮ್, ಅದು ಚಪ್ಪರ್ ಹೋಗೋ. ಮೇಡಮ್, ಆಟೋ ಬಾಪ ಕಂದ ಬಾ. ಇದೇನಪ್ಪ ಇದು ಹಿಂಗಾಗೋಯ್ತು? ಹಂಗೋ ಹಿಂಗೋ ಚಪ್ರ ಹಾಕಿಸ್ಕೊಳ್ಳೋಣ ಅಂತ ಅನ್ಕೊಂಡ್ರೆ ಚಪ್ಪರ್ ಅಂತ ಬೈದು ಬಿಟ್ರಲ್ಲಪ್ಪ. ನೋಡಕ್ಕಷ್ಟೇ ಡೀಸೆಂಟು ಇನ್ನೋಸೆಂಟು, ಬಾಯ್ ಬಿಟ್ರೆ ಪಕ್ಕಾ ಲೋಕಲ್ಲು. ನಾವೇನೋ ಫ್ಲವರ್ ಪಾಟು ಅಂತ ಹಚ್ಚಕ್ಕೆ ಹೋಗ್ತೀವಿ, ಬಟ್ ಅದು ಆಟೋ ಬಾಂಬ್ ಥರ ಡಮ್ ಅಂದ್ಬಿಡುತ್ತೆ. ಇವ್ರದ್ದು ಅದೇ ಕೇಸು. ಯಪ್ಪ, ಚಪ್ಪರ್ ಅಂತ ಬೈದಿದ್ದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಸುನಿ, ಇಲ್ಲೊಬ್ರು ಇದ್ರು ಕಣೋ, ನೋಡ್ಬೇಕಿತ್ತು ನೀನು. ಯಾರು ಬಾಸ್? ಒಬ್ರು ಹೀರೋ ರೇಂಜ್ಗೆ ನೋಡಿ ಬಸ್ ಚಿಟ್ಕೆ ಹೊಡೆಯೋಷ್ಟಲ್ಲ 10 ನಿಮಿಷ ಕೆಲಸ ಮಾಡ್ಕೊಂಡ್ ಬರ್ತೀನಿ ಅಂತ ಹೋದವರು ಟುಸ್ ಆಗಿರೋ ಗಾಳಿ ಬಲೂನ್ ತರ ಬಂದ್ರು ಕಣ. ಏನಪ್ಪ ಕತೆ, ಹೋಗೇನಾ? ಯಾಕೋ ನನ್ಗೂ ಹಂಗೆ ಅನಿಸ್ತಿದೆ ಬಾಸ್. ಅವ್ರನ್ನ ಸಿಂಪಲ್ ಆಗಿ ಹ್ಯಾಂಡ್ಲ್ ಮಾಡ್ಕೋಬಹುದು ಅಂತ ಅನ್ಕೊಂಡೆ, ಬಟ್ ಅವರು ನಾನ್ ಅನ್ಕೊಂಡ್ ಹಂಗಲ್ಲ. ತುಂಬಾ ಸ್ಟ್ರಾಂಗ್ ಲೇಡಿ ಬಾಸ್. ಯಾಕೋ ನಮ್ ಟ್ರ್ಯಾಕ್ ಎಲ್ಲೋ ರಾಂಗ್ ರೂಟ್ ಅಲ್ಲಿ ಹೋಗ್ತದೆ ಅನ್ಸ್ತದೆ, ಎಲ್ಲೋ ರಾಂಗ್ ಹೊಡಿತದೆ. ತುಂಬಾನೇ ಕಷ್ಟ ಬಾಸ್ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋದು. ಸುನಿ, ಈ ಪ್ರಪಂಚದಲ್ಲಿ ಯಾವುದು ಈಸಿ ಅಲ್ಲ ಕಣ, ಎಲ್ಲ ಕಷ್ಟನೇ. ಸುಲಭವಾಗಿ ಯಾವುದು ಸಿಗಲ್ಲ, ಸಿಕ್ಕಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನಮಗೇನು ಬೇಕೋ ಅದನ್ನ ಹಠ ಹಿಡಿದು ಛಲ ಬಿಡದೆ ದಕ್ಕಿಸ್ಕೋಬೇಕು. ಬೈ ಹುಕ್ಕೋರ್ಕು ಕಂಕೊಂಡಿರೋ ಕೆಲಸನ ಮಾಡಿ ಮುಗಿಸ್ಬೇಕು. ಪ್ರಪಂಚ ಇರೋದು ವಿನ್ನರ್ಸ್ಗೆ, ಲೂಸರ್ಸ್ಗಲ್ಲ. ಗೊತ್ತು ಬಾಸ್, ಬಟ್ ಇವ್ರು ಬೇರೆ ತರನೇ, ಈಸಿ ಅಲ್ಲ ಅನ್ಸುತ್ತೆ ಬಾಸ್. ಮತ್ತದನ್ನೇ ಮಾತಾಡ್ತೀಯಲ್ಲೋ? ನಾನು ಇಷ್ಟೊತ್ತು ಪಿಟಿಲ್ ಕುಯ್ದ್ನ. ನೋಡು ಸುನಿ, ಹೆಣ್ಮಕ್ಳು ಅಂದ್ರೆ ಹಾಗೇನೆ. ಯಾವ ಹೆಣ್ಮಕ್ಳು ಒಂದು ಹುಡುಗ ಬಂದು ಕಾಳು ಹಾಕಿದಾನೆ ಅಂತ ತಕ್ಷಣ ರೆಡ್ ಕಾರ್ಪೆಟ್ ಹಸಿ ಬಾಪ್ಪ ರಾಜ ಕಾಳು ಹಾಕು, ನಾನು ಕಾಳು ತಿಂತೀನಿ ಅಂತ ನೀನು ವೆಲ್ಕಮ್ ಮಾಡಲ್ಲ. ಕಾಯ್ಬೇಕು, ಮನೆ ಮುಂದೆ ಕಾಯ್ಬೇಕು, ಬೆಲ್ ಮಾಡ್ಬೇಕು, ಉಗಿದ್ರೆ ಉಗಿಸ್ಕೋಬೇಕು. ಲಿಟ್ರಲಿ ನಾಯಿ ಪಾಡು. ಅದೇನು ಮಾಡಕ್ಕಾಗಲ್ಲಪ್ಪ, ಬೇಕು ಅಂದ್ರೆ ಹೊಲಿಸ್ಕೊಳ್ಳೇಬೇಕು. ನಿನಗೆ ಟ್ಯಾಲೆಂಟ್ ತೋರ್ಸು ಅಂತ ಕಳ್ಸಿದ್ರೆ ಹಿಂಗೋಗಿ 10 ನಿಮಿಷಕ್ಕೆ ಹಿಂಗೆ ವಾಪಸ್ ಬಂದು ಅವಳಿಗೆ ಬಿಲ್ಡಪ್ ಕೊಡ್ತಿದ್ಯಲ್ಲ. ನಾನು ಕೊಟ್ಟಿದ್ದ ಬಿಲ್ಡಪ್ ಎಲ್ಲ ವೇಸ್ಟು, ನನ್ನ ಯೋಗ್ಯತೆ ಇಷ್ಟೇ, ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ ಅಂತ ಇರೋದನ್ನ ಹೇಳ್ಬಿಡು. ನಿನ್ನ ನಿಯತ್ ಇಷ್ಟೇ ಅಂತ ನಾನು ಬಿಟ್ಕೊಟ್ಬಿಡ್ತೀನಿ, ಬೇರೆ ಯಾರಾದ್ರೂ ಹುಡ್ಕೋತೀನಿ. ಹೇ, ಹಾಗೆಲ್ಲ ಏನಿಲ್ಲ ಬಾಸ್. ಈಗ ನಾನು ಈಗೋ ಗಟ್ಟಾಗಿದೆ, ನಾನು ಏನ್ ಬೇಕಾದ್ರೂ ಸಹಿಸ್ಕೋತೀನಿ. ಆದ್ರೆ ಯಾರಾದ್ರೂ ನನ್ನ ಕೆಪಾಸಿಟಿ ಬಗ್ಗೆ ಡೌಟ್ ಪಟ್ರೆ ನಾನು ಸಹಿಸ್ಕೊಳಲ್ಲ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ ಬಾಸ್. ಈಗ್ಲೂ ನಾನು ಕೊಟ್ಟಿರೋ ಮಾತ್ಮೇಲೆ ನಿಂತೆ ನಿಲ್ತೀನಿ, ನೀವ್ ಹೇಳಿರೋ ಕೆಲಸ ಮಾಡೇ ಮಾಡ್ತೀನಿ. ಅಂತೂ ಟ್ರ್ಯಾಕಿಗೆ ಬಂದ. ಲೋ ಮರಿ, ಯಾರನ್ನ ಹೇಗೆ ಬಳಸ್ಬೇಕು ಅಂತ ಗೊತ್ತು ಕಣ ನನಗೆ. ನೀವು ನನ್ನ ಮೇಲೆ ಡೌಟ್ ಇಟ್ಕೋಬೇಡಿ ಬಾಸ್. ಆ ಹುಡ್ಗಿನ ಬೀಳ್ಸ್ಕೋಬೇಕು ಅಂತ ಹೇಳಿದಿರಲ್ವಾ, ಟಾಸ್ಕ್ ಕೊಟ್ಟಿದಿರಲ್ವಾ, ಆ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ, ನಾನು ಮಾಡೇ ಮಾಡ್ತೀನಿ. ಒಂದ್ಸಲ ಮಾತು ಕೊಟ್ಮೇಲೆ ಮುಗೀತು ಬಾಸ್, ಅದನ್ನ ಮಾಡೇ ತೀರ್ತೀನಿ. ನಾಳೆಯಿಂದ ಅವ್ರ ಹಿಂದೆ ಬೀಳ್ತೀನಿ, ಅವ್ರ ನೆಳ್ಳಿನ ತರ ಫಾಲೋ ಮಾಡ್ತೀನಿ. ಅವರೇ ನಾನು ಹಿಂದೆ ಬಿದ್ದು ಸಾಯ್ಬೇಕು, ಆ ಮಟ್ಟಕ್ಕೆ ತಲೆ ಕೆಡಿಸ್ತೀನಿ. ನೋಡ್ತಾರಿ ಬಾಸ್. ನೋಡು ಮರಿ, ಈ ಬಿಲ್ಡಪ್ ಡೈಲಾಗ್ಗಳೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಅಷ್ಟೇ. ಯಾಕೆ ಹೇಳೋರ್ಗೂ ಚೆನ್ನಾಗಿರುತ್ತೆ, ರೋಮಾಂಚನ ಆಗುತ್ತೆ, ಕೂದಲೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ. ಆದರೆ ಇನ್ನು ರಿಯಾಲಿಟಿ ಅದು ನಾವು ಹಾಡಿದ ಮಾತಾಗೆ ನಡಿಬೇಕು. ಆವಾಗಲೇ
ನಾವು ಆಡಿದ ಮಾತಕ್ಕೂ ಒಂದು ಬೆಲೆ. ನೋಡೋಣ, ಮಾಡ್ತೀನಿ ಅಂತ ಒಪ್ಕೊಂಡಿದ್ಯಲ್ಲ, ಅದೇನ್ ಮಾಡ್ತೀಯೋ ಗೊತ್ತಾಗುತ್ತೆ. ಓಕೆ ಬಾಸ್, ನೋಡ್ತಾ ಇರಿ. ಇವನು ಸಿಂಪಲ್ ಸೂನಿ ಅಲ್ಲ, ಸಖತ್ ಸೂನಿ ಅಂತ ತೋರಿಸ್ತೀನಿ. ಹ್ಮ್ 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 ಹೇಳು. ನೋಡಿ, ಯಾವ್ದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಅವಳು ಬಂದ ತಕ್ಷಣ ಅವಳು ಕೊಳ್ಳಲಿರೋ ಸರ ಕಿತ್ಕೊಂಡು ಓಡ್ಬಿಡ್ಬೇಕು. ಏನ್ ಹೇಳ್ತಾ ಇದ್ದೀಯ ನೀನು? ನಾನೇನಂದೆ, ನಿಮ್ ಕುಲ್ ಕಸ್ಬುನೇ ಅದು ತಾನೆ. ನಾನು ಏನ್ ಅಂದ್ಕೊಂಡಿದ್ದೆ ನೀನು? ಏನೋ ನೀನ್ ಬರೋಳಿದ್ ನೋಡ್ಬಿಟ್ಟು ಯಾವ್ದು ಆಫ್ ಮಾಡ್ರೋ ಫುಲ್ ಮಾಡ್ರೋ ಹೇಳ್ತಿ ಅನ್ಕೊಂಡ್ರೆ ಯಾವ್ದು ಜುಜುಬಿ ಚೈನ್ ಕತೆ ಕೇಳ್ತಾ ಇದ್ಯಾ? ನಾನು ಯಾರು ಗೊತ್ತಾ? ಸಿಂಹ ನಾನು. ಸ್ವಾಮಿ, ಸ್ವಲ್ಪ ಸಮಾಧಾನ. ನಿಮ್ಮ ಆಕಾರಕ್ಕೂ ನಿಮಗ್ ನೀವು ಕೊಟ್ಕೊಟ್ಟಿರೋ ಬಿಲ್ಡಪ್ಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿಮ್ ಸೈಜ್ಗೆ ಆಫ್ ಮಾಡ್ರು ಫುಲ್ ಮಾಡ್ರು ಎಲ್ಲ ಸ್ವಲ್ಪ ಹೆವಿ ಅನ್ಸಲ್ವಾ? ತಾವು ಅಷ್ಟೊಂದು ರಿಸ್ಕ್ ತಗೊಳೋದ್ ಬೇಡ, ನಾವ್ ಹೇಳ್ದಷ್ಟು ಮಾಡಿ ಸಾಕು. ಅವಳು ಬರ್ತಿದ್ದಂಗೆ ಅವಳು ಕೊಳ್ಳಲಿರೋ ಸರನ ಕಿತ್ಕೊಂಡು ಓಡ್ಬಿಡಿ. ಹಂಗಂತ ಕಿಲೋಮೀಟರ್ ಗಟ್ಲೆಲ್ಲ ಓಡಕ್ ಹೋಗ್ಬೇಡಿ. ಇಲ್ಲೇ ನಮ್ ಕೈಗೆ ಸಿಗೋ ತರ ಕಣ್ಣ ಮುಚ್ಚಲೆ ಆಡಿದ್ರೆ ಸಾಕು. ಅರ್ಥ ಆಯ್ತಾ? ಆಮೇಲೆ ನಾನ್ ದೊಡ್ಡ ರೌಡಿ ಅಂತೆಲ್ಲ ಬಿಲ್ಡಪ್ ಕೊಡೋದೇನ್ ಬೇಕಾಗಿಲ್ಲ. ಸರಿ ಬರೋದ್ ಬಂದ್ಬಿಟ್ಟಿದ್ದೇನೆ. ಬಂದಿದ್ದ ತಪ್ಪಿಗೆ ನಿಮ್ ಕೆಲಸ ಮುಗಿಸ್ಕೊಟ್ಟು ಹೋಗ್ತೀನಿ. ಬನ್ನಿ. ಸರಿ, ಇವಾಗ ಅವಳು ಬರೋ ಟೈಮ್ ಆಯ್ತು. ನಡೀರಿ, ಬಚ್ಚಿಟ್ಕೊಳ್ಳಿ. ಬನ್ನಿ. ಬಂದ್ರು ಅವ್ರೇ, ಹೋಗಿ. ಬರ್ಲಿ ಈಗ ನೋಡಿ, ನಾನ್ ಕೈ ಚಳಕ ಏನಂತ ತೋರಿಸ್ತೀನಿ. ಏನಾಯ್ತು? ಚೈನ ಕಿತ್ಕೊಂಡು ಹೋಗ್ಲಿಲ್ಲ? ಏನ್ ಕಿತ್ಕೊಂಡು ಹೋಗ್ಲಿ? ಕತ್ತಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ. ನೀನಂತ ಕಳ್ಳ ಬಂದ್ ಕಿತ್ಕೊಂಡು ಹೋಗ್ಲಿ ಅಂತ ಆಚೆನ ಬಿಟ್ಕೊಂಡು ಓಡಾಡ್ತಾರೆ. ಒಳಗಡೆ ಹಾಕೊಂಡಿರ್ತಾರೆ. ಕೈಗೆ ಏನ್ ಸಿಗುತ್ತೋ ಅದನ್ನ ಕಿತ್ಕೊಂಡು ಓಡೋಗ್ಬೇಕು ತಾನೆ. ಓಹೋ ಹಿಂಗ ನನ್ನಂತ ಕಳ್ಳುನೇ ಯಾಮಾರ್ತಾರ? ಈಗ ನೋಡಿ, ನಾನ್ ಕೈ ಚಳಕಣ. ಮಾಡು, ಹೋಗು ಮಾಡು. ಏನಾಯ್ತು ಮೇಡಮ್? ಕಳ್ಳ ನನ್ ಸರ ಕಿತ್ಕೊಂಡು ಹೋಗ್ಬಿಟ್ಟ. ನಿಮ್ ಸರ ಕಿತ್ಕೊಳ್ಳೋದ್ನ? ಇಲ್ಲೇ ಇರಿ ಮೇಡಮ್, ಬಂದೆ. ಹೆಂಗೆ? ಸಿಂಹ ಸೂಪರ್ ಬಿಡ್ರಿ. ತಗೊಳ್ಳಿ ನಿಮ್ ಕಾಸು, ಕೊಡಿ ಚಳಿ. ಥ್ಯಾಂಕ್ ಯು. ಸಿಗೋಣ. ನನ್ ಚೈನು. ಸಮಾಧಾನ. ನಾವು ಹೋದ್ಮೇಲೆ ಬಿಡ್ತೀವ ಮೇಡಮ್? 4 ಬಿಟ್ಟು ನಿಮ್ ಸರ ಇಸ್ಕೊಂಬಂದೆ. ತಗೊಳ್ಳಿ.